ಗ್ಯಾಸು ದುಡ್ಡು ಕೊಟ್ಟರು ಗ್ಯಾಸ್ ಸಿಗ್ತಾ ಇಲ್ಲ. ತುಂಬಾ ತೊಂದರೆ ಆಗಿದೆ. ಐಟಮ್ ಮಾಡೋಕ್ಕಾಗ್ತಾ ಇಲ್ಲ, ಇಲ್ಲಿ ವ್ಯಾಪಾರ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಇವಾಗ ಕೆಲವು ಹೋಟ್ಲುಗಳು ಗ್ಯಾಸ್ ಇಲ್ಲ ಅಂತ ಹೇಳ್ಬಿಟ್ಟು ಹೋಟ್ಲುಗಳೇ ಬಂದ್ ಮಾಡ್ತಿದ್ದಾರೆ. ಏನೋ ಸಿಲಿಂಡರ್ ಇದ್ರೆ ಹಂಗ ಅಡಿಗೆ ಮಾಡ್ಕೊಂಡು ತಿನ್ಬೋದು. ನಾವೆಲ್ಲ ಹೋಟ್ಲಲ್ಲಿ ತಿನ್ನೋ ಅಷ್ಟು ದೊಡ್ಡವರಿಲ್ಲ. ಗ್ಯಾಸು ಸಿಗ್ತಾ ಇಲ್ಲ. ಈಗ ಏನ್ ಮಾಡ್ಬೇಕು ಮುಂದಕ್ಕೆ? ನಮ್ಮ ಭಾರತ ದೇಶದಲ್ಲಿ ತುಂಬ ತೊಂದರೆ ಇದೆ, ತುಂಬ ಕಷ್ಟ ಇದೆ. ಪೆಟ್ರೋಲ್ ಬೆಲೆ ಆಗಲಿ, ಡೀಸೆಲ್ ಬೆಲೆ ಆಗಲಿ, ಪ್ರತಿಯೊಂದು ರೇಟು ಜಾಸ್ತಿನೇ. ಗ್ಯಾಸ್ ಇದ್ರೆ ನಡೀತೈತೆ ಗಾಡಿ. ಗ್ಯಾಸೇ ಇವಾಗ ನಿಲ್ಸವ್ರೆ, ರೇಟು ಜಾಸ್ತಿ ಮಾಡವ್ರೆ. ಹೆಂಗ್ ದುಡಿಬೇಕು ನಾವೆಲ್ಲ ಬಡವರು? ಗ್ಯಾಸ್ ಇಂದ ನಮ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ, ನೀವು ನಮ್ಗೆ ಹೆಲ್ಪ್ ಮಾಡ್ಬೇಕು ಸರ್. ಎಲ್ಲ ಮೋಲ್ಡಲ್ಲಿ ಹೋಗ್ಬಿಟ್ಟು ಸೌದೆ ಅಡಿಗೆ ಮಾಡೋಕ್ಕಾಗತ್ತೆ. ಊರ್ ಕಡೆ ಅಂದ್ರೆ ಆಚೆ ಮಾಡ್ಕೊಂಡು ತಿಂತಾರೆ. ಇದೆಲ್ಲ ತೊಂದರೆ ಇದೆ. ಹೌದು ಮೇಡಮ್, ಎಲ್ಲ ಕಡೆನೂ ಜಾಸ್ತಿ ಬಡವರು ಬಗ್ಗರಿಗೆಲ್ಲ ಭಾರಿ ಕಷ್ಟ, ಭಾರಿ ತೊಂದರೆ. ಎಲ್ಲ ಇವಾಗ ಕೆಲವು ಹೋಟ್ಲುಗಳು ಗ್ಯಾಸ್ ಇಲ್ಲ ಅಂತ ಹೇಳ್ಬಿಟ್ಟು ಹೋಟ್ಲುಗಳೇ ಬಂದ್ ಮಾಡ್ತಿದ್ದಾರೆ. ಅದರಿಂದ ಎಲ್ಲರಿಗೂ ಸ್ವಲ್ಪ ತೊಂದರೆ. ಈಗ ಹೊರಗಡೆ ಹೋಗೋರ್ಗು ಬರೋರ್ಗು ಎಲ್ಲನೂ ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಹೋಗೋಕ್ಕೂ ಆಗಲ್ಲ. ಹೋಟ್ಲವ್ರದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲನೂ ನೋಡಿಕೊಂಡು ಇವರು ಮೋದಿಯವರು ಒಂದು ಸ್ವಲ್ಪ ಎಲ್ಲ ಕರುಣೆ ತೋರಿಸಿದ್ರೆ ಎಲ್ಲರೂ ಜೀವನ ಹೆಂಗೋ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಗ್ಯಾಸ್ ಏನಾದ್ರು ಬುಕ್ ಮಾಡಿದ್ರು ಬೇಗ ಏನು ಒಂದು ವಾರಗಟ್ಟಲೆ ಇಲ್ಲ, ಏನಿಲ್ಲ. ಎಲ್ಲ ಹೊರಗಡೆ ಎಲ್ಲ ತುಂಬ ಕಷ್ಟ. ಅದರಿಂದ ಎಲ್ಲ ನೋಡಿ ಅವರು ಇದ್ರ ಬಗ್ಗೆ ವಿಚಾರಣೆ ಮಾಡಿದ್ರೆ ಒಳ್ಳೆಯದು ಅಂತ ಅನ್ಕೋತೀನಿ. ಗ್ಯಾಸ್ ಬೇಕಾಗುತ್ತೆ ಮೇಡಮ್, ಗಾಡಿಗೂ ಬೇಕಾಗುತ್ತೆ. ಇವಾಗ ಗಾಡಿಗಳಿಗೂ ಅಷ್ಟೇ, ಯಾವುದಕ್ಕೆ ಆದರೂ ಅಷ್ಟೇ, ಆಟೋದವ್ರಿಗಾಗಲಿ ಮತ್ತು ಇವರು ಈ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು, ಯಾರಿಗಾದ್ರೂ ತೊಂದರೆನೇ. ಅದರಿಂದ ಎಲ್ಲರಿಗೂ ಸ್ವಲ್ಪ ಎಲ್ಲ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು ಅಂತ ನಾನು ಅನ್ಕೋತೀನಿ ಅಷ್ಟೇ. ಕೇಂದ್ರ ಸರ್ಕಾರಕ್ಕೆ ಮೋದಿಯವರು ಎಲ್ಲ ಪರವಾಗಿಲ್ಲ ಮೇಡಮ್, ಅವ್ರ ಬಗ್ಗೆ ಏನು ಇದು ಮಾಡೋದಿಲ್ಲ. ಆದರೆ ಇದೊಂದು ಮಾತ್ರ ಭಾರಿ ತೊಂದರೆನೇ. ಗ್ಯಾಸು ದುಡ್ಡು ಕೊಟ್ಟರು ಗ್ಯಾಸ್ ಸಿಗ್ತಾ ಇಲ್ಲ. ತುಂಬಾ ತೊಂದರೆ ಆಗಿದೆ. ಐಟಮ್ ಮಾಡೋಕ್ಕಾಗ್ತಾ ಇಲ್ಲ, ಇಲ್ಲಿ ವ್ಯಾಪಾರ ಮಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ಈಗ ಗ್ಯಾಸ್ ಇವಾಗ ರೇಟ್ ಜಾಸ್ತಿ ಆಗೋದ್ರಿಂದ ನಾವು ರೇಟ್ ಜಾಸ್ತಿ ಮಾಡೋಕ್ಕಾಗಲ್ಲ, ಏನು ವರ್ಕೌಟ್ ಆಯ್ತಾ ಇಲ್ಲ. ಅದು ದುಡ್ಡು ಕೊಡ್ತೀನಿ ಅಂದ್ರೂ ಗ್ಯಾಸ್ ಸಿಗ್ತಾ ಇಲ್ಲ. ಈಗ ಆಟೋ ಸಿಲಿಂಡ್ರು 400 ರೂಪಾಯಿ ಇದ್ದಿದ್ದು ಇವಾಗ 800 ರೂಪಾಯಿ ಆಗಿದೆ. 12 kg ಸಿಲಿಂಡ್ರ್ ಇದು 800 ರೂಪಾಯಿ ಇದ್ದಿದ್ದು 1200 ಆಗಿದೆ. ಕಮರ್ಷಿಯಲ್ 17 kg ಇದು 3500 4000 ಕೊಟ್ಟರು ಸಿಲಿಂಡರ್ ಸಿಗ್ತಾ ಇಲ್ಲ. ತುಂಬ ತೊಂದರೆ ಆಗಿದೆ ವ್ಯಾಪಾರಕ್ಕೆ. ತುಂಬ ಬುಕ್ ಮಾಡಿದೆ, ಬೇಗ ಬುಕ್ ಆಗ್ತಾ ಇದೆ. ಬಟ್ ಸಿಲಿಂಡ್ರು ಜಲ್ದಿ ತಂದು ಕೊಡ್ತಾ ಇಲ್ಲ, ಲೇಟ್ ಮಾಡ್ತಾ ಇದ್ದಾರೆ ತಂದು ಕೊಡೋಕ್ಕೆ. ವ್ಯಾಪಾರ ಪರವಾಗಿಲ್ಲ ಆಗ್ತಾ ಇದೆ. ಬಟ್ ಈಗ ಗ್ಯಾಸಿಂದಾಗಿ ಸ್ವಲ್ಪ ತೊಂದರೆ ಆಗಿದೆ. ಗ್ಯಾಸ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ. ಗ್ಯಾಸು ಸಿಗ್ತಾ ಇಲ್ಲ. ಈಗ ಏನು ಮಾಡ್ಬೇಕು ಮುಂದಕ್ಕೆ? ಭಾಳ ಕಷ್ಟ ಆಗ್ತಾ ಇದೆ. ರೇಟ್ ಜಾಸ್ತಿ ಆಗಿ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ತುಂಬ ತೊಂದರೆ ಆಗಿದೆ. ಹೆಂಗೆ ಮಾಡೋದು? ಆಟೋ ಗ್ಯಾಸ್ ಇದ್ರೇ ನಡೆಯೋದು. ನಮ್ಮದೆಲ್ಲ ಜೀವನ ಹೆಂಗೆ ಮಾಡಬೇಕು? ನಮಗೆಲ್ಲ ತುಂಬ ತೊಂದರೆ ಆಗತ್ತೆ. ಮನೆಗೆ ದಿವಸಕ್ಕೆ 500-600 ರೂಪಾಯಿ ಬೇಕು. ಗ್ಯಾಸ್ ಇದ್ದರೆ ನಡೀತೈತೆ ಗಾಡಿ. ಗ್ಯಾಸೇ ಇವಾಗ ನಿಲ್ಸವ್ರೆ, ರೇಟು ಜಾಸ್ತಿ ಮಾಡವ್ರೆ. ಹೆಂಗೆ ದುಡಿಬೇಕು ನಾವೆಲ್ಲ ಬಡವರು? ಸ್ವಲ್ಪ ನೀವೇ ಏನಾದರೂ ದಾರಿ ತೆಗಿಬೇಕು. ಇದು ತುಂಬ ಕಷ್ಟ ಆಗ್ತತೆ ನಮಗೆ. ಬೆಳಗಿಂದ ಏನೂ ಇಲ್ಲ, ಕಸ್ಟಮರ್ಸು ಗ್ಯಾಸ್ ಸಿಕ್ಕಿಲ್ಲ, ಗಾಡಿನೇ ಓಡಿಸಿಲ್ಲ. ಇದನ್ನು ನೀವು ಏನಾದರೂ ಮಾಡಬೇಕು. ನಮ್ಮ ಸರ್ಕಾರ, ಕರ್ನಾಟಕ ಗೌರ್ಮೆಂಟ್ ಸರ್ಕಾರ, ಬೆಂಗಳೂರ್ದು ಯಾರಿದ್ದಾರೆ ನಮ್ಮ ಏರಿಯಾಕ್ಕೆ, ಅವರು ಸ್ವಲ್ಪ ಏನಾದರೂ ಸೌಲಭ್ಯ ಮಾಡಬೇಕು. ಇಲ್ಲ ಅಂದರೆ ಬಡವರು ತುಂಬ ಕಷ್ಟ ಆಗತ್ತೆ. ಸ್ವಲ್ಪ ನಮ್ಮ ಮೇಲೆ ನೀವು ವಿಚಾರಣೆ ಮಾಡಿ ಏನಾದರೂ ಒಂದು ದಾರಿ ಮಾಡಿ. ಏನೂ ಇಲ್ಲ ಮೇಡಮ್ ಅವರೇ, ಇರಾನಲ್ಲಿ ಯುದ್ಧ ಆಗದೆ. ನರೇಂದ್ರ ಮೋದಿಯವರು ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಬೇಕು. ನಮ್ಮ ಭಾರತ ದೇಶದಲ್ಲಿ ತುಂಬ ತೊಂದರೆ ಇದೆ, ತುಂಬ ಕಷ್ಟ ಇದೆ. ಪೆಟ್ರೋಲ್ ಬೆಲೆ ಆಗಲಿ, ಡೀಸೆಲ್ ಬೆಲೆ ಆಗಲಿ, ಪ್ರತಿಯೊಂದು ರೇಟು ಜಾಸ್ತಿನೇ. ಯಾವ ಬೆಲೆನೂ ಕಡಿಮೆ ಇಲ್ಲ. ರಾಜ್ಯ ಸರ್ಕಾರದವರು ಜಾಸ್ತಿ ಮಾಡೋರು ಪ್ರತಿಯೊಂದು ರೇಟು. ಬಸ್ ಚಾರ್ಜ್ ಆಗಲಿ, ಟ್ರೈನ್ ಚಾರ್ಜ್ ಆಗಲಿ, ತೊಗರಿ ಬೇಳೆ ಆಗಲಿ, ಎಣ್ಣೆ ಆಗಲಿ, ಪ್ರತಿಯೊಂದು ರೇಟು ಜಾಸ್ತಿ. ನರೇಂದ್ರ ಮೋದಿಯವರು ಧನ್ಯವಾದ ಮಾಡಿ ನಮ್ಮಂಥ ಬಡವರಿಗೆ ಸ್ವಲ್ಪ ಸಹಾಯ ಮಾಡಬೇಕು. ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಗ್ಯಾಸಿನ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ ಕಮ್ಮಿ ಮಾಡಬೇಕು. ಯುದ್ಧ ನಡೀತಿರೋದು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ. ಕೇಂದ್ರ ಸರ್ಕಾರದವರು ಏನು ನಮಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ ಮೇಡಮ್ ಅವರೇ. ಸಿದ್ದರಾಮಯ್ಯ ಸರ್ಕಾರ ಬಂದದಕ್ಕೆ ಪರವಾಗಿಲ್ಲ. 2,000 ರೂಪಾಯಿ ದುಡ್ಡು ಹಾಕ್ತವ್ರೆ, ಕರೆಂಟ್ ಬಿಲ್, ಬಸ್ ಫ್ರೀ, ಪ್ರತಿಯೊಂದಿಗೆ ಕಿಟ್ ಓಪನ್ ಮಾಡೋರು ಈಗ ರೇಷನ್ ಕಾರ್ಡ್ಗೆ. ಕೇಂದ್ರ ಸರ್ಕಾರದಿಂದ ನಮಗೇನು ಆದಾಯ ಇಲ್ಲ ಮೇಡಮ್ ಅವರೇ, ಒಂದು ಪೈಸಾನೂ ಇಲ್ಲ. ನರೇಂದ್ರ ಮೋದಿಯವರು ಸ್ವಲ್ಪ ಯೋಚನೆ ಮಾಡಬೇಕು ಜನಗೋಸ್ಕರ. ಒಳ್ಳೆ ಆಡಳಿತ ಮಾಡ್ತಾರೆ. 11 ವರ್ಷದಿಂದ ಮಾಡಿಕೊಡ್ಬೇಕು ಅವರು. ಸರ್ ಮೋದಿ ಸರ್ ನಮಸ್ಕಾರ ಸರ್. ಸ್ವಲ್ಪ ದಯವಿಟ್ಟು
ಗ್ಯಾಸು ಎಲ್ಲ ನಮಗೆ ಒಳ್ಳೇದು ಮಾಡಬೇಕು. ನೀವು ತುಂಬ ಕಷ್ಟಪಡ್ತಾ ಇದ್ದೀವಿ, ನೀವು ನಮಗೆ ಒಳ್ಳೇದು ಮಾಡಬೇಕಂತ ನಾವು ನಿಮಗೆ ಒಂದು ನಮಸ್ಕರಿಸ್ತೀನಿ ಸರ್. ನೀವು ನಮಗೆ ಗ್ಯಾಸಿಂದ ನಮಗೆ ಎಷ್ಟು ತೊಂದರೆ ಆಗ್ತಾ ಇದೆ, ನೀವು ನಮಗೆ ಹೆಲ್ಪ್ ಮಾಡಬೇಕು ಸರ್. ಬೇಕಾದರೆ ಈ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿಯೇ ನಮಗೆ ಮೋದಿ ಸರ್ ಅಂದರೆ ತುಂಬ ಹೆಚ್ಚು ಹೆಮ್ಮೆ ಇದೆ. ಸೊ ನೀವು ನಮಗೆ ಹೆಲ್ಪ್ ಮಾಡಬೇಕಂತ ನಾನು ದಯವಿಟ್ಟು ನಿಮ್ಗೆ ಕೇಳ್ಕೊಡಿ ಸರ್. ಸರ್ಕಾರದಲ್ಲಿ ನಾವು ಯಾಕಂದರೆ ಇಲ್ಲಿ ತುಂಬ ಸರ್ಕಾರ ಎಲ್ಲ ಸ್ವಲ್ಪ ಇದು ಮಾಡಬೇಕು, ಉಪಾಯ ಮಾಡಬೇಕು ನಮಗೆ ಸರ್ಕಾರ. ನಿಮಗೆ ದಯವಿಟ್ಟು ಹೇಳ್ತಾ ಇದ್ದೀವಿ, ಇಲ್ಲಿರೋ ಜನರಿಗೆಲ್ಲರಿಗೂ ಸ್ವಲ್ಪ ಹೆಲ್ಪ್ ಮಾಡಬೇಕಂತ ನಿಮ್ಗೆ ದಯವಿಟ್ಟು ಕೇಳ್ತಾ ಇದ್ದೀವಿ. ಇಲ್ಲ, ಜನಗಳಿಗೆಲ್ಲ ಸಿಲಿಂಡರ್ ಬಗ್ಗೆ ತುಂಬ ತೊಂದರೆ ಆಗ್ತಾ ಇದೆ. ಇದೆಲ್ಲ ದೊಡ್ಡವ್ರಿಗೆ ಮೋದಿಯವರೆಲ್ಲ ಇದು ವ್ಯವಸ್ಥೆ ಮಾಡಿಕೊಡ್ಬೇಕು ಜನಗಳಿಗೆ. ಎಲ್ಲ ಕೂಲಿ ಮಾಡ್ಕೊಂಡು ತಿನ್ನೋರು ಎಲ್ಲಿಗೆ ಹೋಗೋದು, ಎಲ್ಲಿ ಏನೋ ಸಿಲಿಂಡ್ರ್ ಇದ್ರೆ ಹಂಗೆ ಅಡುಗೆ ಮಾಡ್ಕೊಂಡು ತಿನ್ಬೋದು. ನಾವೆಲ್ಲ ಹೋಟ್ಲಲ್ಲಿ ತಿನ್ನೋ ಅಷ್ಟು ದೊಡ್ಡವರಿಲ್ಲ, ಮನೇಲಿ ಏನೋ ಗಂಜಿ ಹಂಬ್ಲೆ ಮಾಡ್ಕೊತೀವಿ. ಈ ವ್ಯವಸ್ಥೆ ಎಲ್ಲ ಮಾಡಿಕೊಡ್ಬೇಕು ದೊಡ್ಡವ್ರು, ಈ ಮೋದಿಯವರೆಲ್ಲ. ಹಳ್ಳಿ ಕಡೆ ಅಂದರೆ ಏನೋ ಸೌದೆ ಸಿಗ್ತೈತೆ, ಹೆಂಗೋ ಒಂದು ಮಾಡ್ಕೊಬೋದು. ಈ ಬೆಂಗಳೂರಲ್ಲಿ ಏನು ಸಿಗ್ತೈತಿ ಅಲ್ಲಿ? ಎಲ್ಲ ಮೋಲ್ಡಲ್ಲಿ ಹೋಗ್ಬಿಟ್ಟು ಸೌದೆ ಅಡುಗೆ ಮಾಡೋಕ್ಕಾಗತ್ತೆ. ಊರ ಕಡೆ ಅಂದರೆ ಆಚೆ ಮಾಡ್ಕೊಂಡು ತಿಂತಾರೆ. ಇದೆಲ್ಲ ತೊಂದರೆ ಇದೆ. ಇದೆಲ್ಲ ದಯವಿಟ್ಟು ನೀವೆಲ್ಲ ವ್ಯವಸ್ಥೆ ಮಾಡಿ ದೊಡ್ಡವರು ಮೋದಿಯವರೆಲ್ಲ ಕೊಡಬೇಕು. ಜನಗಳಿಗೆ ತುಂಬ ಕಷ್ಟ ಕೊಡಬೇಡಿ, ಬಡವರಿಗೆ. ಎಲ್ಲ ಜನಗಳು ಇವಾಗ ಎಲ್ಲ ಅರ್ಧ ಜನಗಳು ಹೊಲ್ಟೋದ್ರು ದಿನಕ್ಕೆ ದಿನ. ಈ ಕಷ್ಟ ಎಲ್ಲ ನೋಡಿದ್ರೆ ಎಲ್ಲ ರೇಟ್ಗಳು ಜಾಸ್ತಿ. ಇದು ಇವಾಗ ಕಷ್ಟ ಬಂದುಬಿಟ್ರೆ ಹೆಂಗೆ ನಾವು ಬದುಕೋಣ ಹೇಳಿ ಜನಗಳು?